ಮೂವಿ ಓಪನಿಂಗ್ ಸೀನ್ ಅಲ್ಲೇ ನಮ್ಗೆ ಸೈಕಲ್ ರೇಸ್ ಮಾಡ್ತಾ ಇರೋ ಕೆಲವು ಹುಡುಗರನ್ನ ತೋರಿಸ್ತಾರೆ. ಇದರಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಕೂಡ ಇರುತ್ತೆ. ಅವಳ ಹೆಸರು ಪಿಲಿ. ಪಿಲಿ ತನ್ನ ಫ್ರೆಂಡ್ಸ್ ಗೆಲ್ಲ ಸೈಕಲ್ ರೇಸ್ ನ ಹೇಗ್ ವಿನ್ ಆಗ್ಬೇಕು ಅಂತ ಗೈಡ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಈ ಗೇಮ್ ಅಲ್ಲಿ ಕೆಲವು ಪಜಲ್ಸ್ ಗಳಿರುತ್ತೆ. ಪಿಲಿ ಇಂಟೆಲಿಜೆಂಟ್ ಆಗಿರೋದ್ರಿಂದ ಆ ಪಜಲ್ಸ್ ಗಳನ್ನ ಬೇಗ ಬೇಗ ಸಾಲ್ವ್ ಮಾಡ್ತಾಳೆ. ಸಾಲ್ವ್ ಮಾಡಿ ಈ ಗೇಮ್ ನ ಪಿಲಿ ಮತ್ತೆ ಅವನ ಫ್ರೆಂಡ್ ವಿನ್ ಆಗ್ತಾರೆ. ಇದಾದ್ಮೇಲೆ ಸೀನ್ ಕಟ್ ಆಗಿ ನಮಗೆ ತೋರಿಸ್ತಾರೆ ಪಿಲಿ, ಅವನ ಬ್ರದರ್ ಝಿ ಮತ್ತೆ ಅವ್ರ ಮದರ್ ಎಲ್ಲ ಪಿಲಿ ಹವಾಯಿಯಲ್ಲಿರೋ ತನ್ನ ತಾತನ ಮನೆಗೆ ಬಂದಿರ್ತಾರೆ. ಈ 3 ಜನ ಮನೆ ಒಳಗಡೆ ಹೋಗ್ತಾರೆ. ಆದ್ರೆ ಮನೆ ಪೂರ್ತಿ ಗಲೀಜ್ ಆಗಿರುತ್ತೆ. ಇವರೆಲ್ಲ ಈ ತಾತ ಮನೆ ಸರಿಯಾಗಿ ಇಟ್ಕೊಂಡಿಲ್ಲ ಅಂತ ಹಾಗಾಗಿ ಮನ್ಸಲ್ಲೇ ಬೈಕೊಂತ ಸುಮ್ನೆ ಆಗ್ತಾರೆ. ಇದಾದ್ಮೇಲೆ ಪಿಲಿ ಅವರ ತಾಯಿ ತನ್ನ ತಂದೆ ಕೀಮೋನ ಮೀಟ್ ಮಾಡೋದಕ್ಕೋಸ್ಕರ ಇವರಿಬ್ರನ್ನ ಕರ್ಕೊಂಡು ಹೋಗ್ತಾರೆ. ಆದ್ರೆ ಕೀಮೋ ಇವರಿಬ್ರು ನೋಡಿ ಏನ್ ಜಾಸ್ತಿ ಖುಷಿ ಪಡೋದಿಲ್ಲ. ಕೀಮೋ ನಿನ್ ಮಕ್ಳಿಗೆ ಹವಾಯಿನ್ ಲ್ಯಾಂಗ್ವೇಜ್ ಬರೋದಿಲ್ಲ ಅಂತ ಬೈತಾ ಇರ್ತಾನೆ. ಈ ಟೈಮಲ್ಲಿ ಪಿಲಿಗೆ ಒಂದು ಹಳೆ ವ್ಯಾನ್ ಕಾಣಿಸುತ್ತೆ. ಆ ವ್ಯಾನು ಕಿಮುದೆ. ಅದ್ರೊಳಗಡೆ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಪಿಲಿ ಅದ್ರೊಳಗಡೆ ಕದ್ದು ಮುಚ್ಚಿ ಅದ್ರೊಳಗಡೆ ಹೋಗ್ತಾಳೆ. ಹೋಗಿ ಅದ್ರೊಳಗಡೆ ನೋಡಿದಾಗ ಅಲ್ಲಿ ತುಂಬಾ ವಿಚಿತ್ರವಾದ ವಸ್ತುಗಳಿರುತ್ತೆ. ಆಗ ಅವಳಿಗೊಂದು ಬುಕ್ ಸಿಗುತ್ತೆ. ಆ ಬುಕ್ ಅಲ್ಲಿ ಮಾಂಕ್ ಎನ್ನೋ ಹವಾಯಿಯನ್ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿರ್ತಾನೆ. ಈ ಮಾಂಕ್ ಎನ್ನೋ ಸ್ಟೋರಿ ಹಳೆ ಕಾಲದಲ್ಲಿ ತುಂಬಾ ಫೇಮಸ್ ಆಗಿರೋ ಒಂದು ಸ್ಟೋರಿ ಆಗಿರ್ತಿತ್ತು. ರಾಬಿನ್ಸನ್ ಮತ್ತೆ ಬ್ರೌನ್ಸ್ ನ ಒಂದು ಫೇಮಸ್ ಆದ ಕಥೆ ಆಗಿತ್ತು. ಇದು ಟೂರ್ ಸ್ಟೋರಿನೇ. ಅದನ್ನ ಕಥೆಯಲ್ಲಿ ತುಂಬಾ ಫೇಮಸ್ ಮಾಡಿರ್ತಾರೆ ಆಗಿನ ಕಾಲದಲ್ಲಿ. ಆಯ್ತಾ, ಈ ಬುಕ್ ಅಲ್ಲಿ ಸುಮಾರು ವರ್ಷಗಳಿಂದನೂ ಅಡಗಿರುವ ಒಂದು ನಿಧಿ ಇರುತ್ತೆ. ಆ ನಿಧಿಗೆ ಹೇಗ್ ಹೋಗ್ಬೇಕು ಅನ್ನೋ ದಾರಿ ಕೂಡ ಅದ್ರಲ್ಲಿ ಇರುತ್ತೆ. ಇದುವರೆಗೂ ಆ ನಿಧಿನ ಯಾರೇ ತಗೊಳಕ್ ಹೋದ್ರು ವಾಪಸ್ ಬಂದಿಲ್ಲ ಅಂತಾನು ಕೂಡ ಇರುತ್ತೆ. ಆದ್ರೆ ಅದು ಹವಾಯಿನ್ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ ಆ ಬುಕ್. ಇದರಿಂದ ಪಿಲ್ಲಿಗೆ ಓದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ತನ್ನ ತಾತ ಕಿಮು ಬರ್ತಾ ಇರ್ತಾನೆ. ಇದನ್ನ ನೋಡಿ ಆ ಬುಕ್ ನ ತನ್ನ ಬಟ್ಟೆ ಒಳಗಡೆ ಮುಚ್ಕೊಂಡು ಆ ವ್ಯಾನ್ ಬ್ಯಾಕ್ ಸೈಡ್ ಇಂದ ಜಂಪ್ ಹೊಡೆದ್ಬಿಟ್ಟು ಆಚೆಗಡೆ ಬಂದ್ಬಿಡ್ತಾಳೆ. ಆಗ ಅವಳಿಗೆ ಒಬ್ಬ ಹುಡುಗ ಕ್ಯಾಸ್ಪರ್ ಸಿಗ್ತಾನೆ. ಈ ಹುಡುಗ ಹವಾಯಿಯಲ್ಲೇ ಹತ್ರದಲ್ಲೇ ಮನೆ ಇರುತ್ತೆ. ಪಿಲಿಗ ಆ ಬುಕ್ ನ ತಗೊಂಡು ತನ್ನ ರೂಮಿಗೆ ಬರ್ತಾಳೆ. ಆದ್ರೆ ಅದನ್ನ ಓದಕ್ಕೆ ಒಂದು ಡಿಕ್ಷನರಿ ಬೇಕಾಗಿರುತ್ತೆ. ಹಾಗೆ ಅವಳು ಡಿಕ್ಷನರಿನ ಹುಡುಕ್ತಿರ್ಬೇಕಾದ್ರೆ ಅವಳಿಗೆ ತನ್ನ ತಂದೆ ತಾಯಿಯ ಒಂದು ಫೋಟೋ ಸಿಗುತ್ತೆ. ಪಿಲಿ ನೈಟ್ ಆ ಬುಕ್ ನ ಓದ್ತಿರ್ಬೇಕಾದ್ರೆ ಅವನ ಬ್ರದರ್ ಬಂದ್ಬಿಟ್ಟು ಆ ಬುಕ್ ನ ಕಿತ್ಕೊಂಡ್ಬಿಡ್ತಾನೆ. ಕಿತ್ಕೊಂಡು ಆ ಬುಕ್ ಬಗ್ಗೆ ಸ್ವಲ್ಪ ವಿಷಯಗಳನ್ನ ಹೇಳ್ತಾ ಇರ್ತಾನೆ. ಆ ನಿಧಿನ ಕೆಲವು ಆತ್ಮಗಳು ಕಾಯ್ತಾ ಇರ್ತವೆ. ಆ ನಿಧಿನ ತಗೊಂಡು ಹೋಗಕ್ಕೆ ಅವುಗಳು ಬಿಡೋದಿಲ್ಲ. ಅವು ಬರ್ತಾ ಇದಾವೆ ಅಂದ್ರೆ ಸುತ್ತಮುತ್ತ ಡ್ರಮ್ಗಳು ಬಡಿತಾ ಇರ್ತವೆ. ಹಾಗೆ ಒಂದು ನೀಲಿ ಕಲರದ ಲೈಟ್ ಗಳು ಸುತ್ತ ತಿರುಗ್ತಾ ಇರುತ್ತೆ. ಅದ್ರ ಮುಂದೆ ನೀನು ತಲೆಬಾಗಿ ಕುತ್ಕೊಳ್ಳಿಲ್ಲ ಅಂದ್ರೆ ಅದು ನಿನ್ನ ಸಾಯಿಸ್ಬಿಡುತ್ತೆ ಅಂತ ಪಿಲಿನ ತುಂಬಾ ಎದುರಿಸ್ಬಿಡ್ತಾನೆ. ಪಿಲಿ ಇದನ್ನ ಕೇಳಿ ಎದುರುಕೊಂಡ್ಬಿಡ್ತಾಳೆ. ಮತ್ತೆ ಸೀನ್ ಕಟ್ಟಾಗಿ ನಾಳೆ ಬೆಳಿಗ್ಗೆ ತೋರಿಸ್ತಾರೆ. ನಾಳೆ ಬೆಳಿಗ್ಗೆ ಪಿಲಿ ಅವರ ಅಮ್ಮ ಮತ್ತೆ ಅವ್ರ ತಂದೆ ಇಬ್ರು ಜಗಳ ಆಡ್ತಾ ಇರ್ತಾರೆ. ಯಾಕೆಂದ್ರೆ ಕೀಮು ತುಂಬಾ ದಿವಸದಿಂದ ಅವನಿರೋ ಫಾರ್ಮ್ ಹೌಸ್ ಟ್ಯಾಕ್ಸ್ ನ ಕಟ್ಟಿರೋದಿಲ್ಲ. ಇದರಿಂದ ಪಿಲಿ ಮದರು ಜಗಳ ಆಡ್ತಾ ಇರ್ತಾಳೆ. ಇದರಿಂದ ಇವರಿಬ್ರಿಗೂ ಗೊತ್ತಾಗುತ್ತೆ ತಮ್ಮ ತಾತ ಇನ್ನು ಸ್ವಲ್ಪ ದಿನದಲ್ಲಿ ಟ್ಯಾಕ್ಸ್ ನ ಕಟ್ಟಿಲ್ಲ ಅಂದ್ರೆ ಇವ್ರಿರೋ ಮನೆ ಮಾರಾಟಕ್ಕೆ ಹೋಗ್ಬಿಡುತ್ತೆ ಅಂತ. ಇದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಅಲ್ಲಿಗೆ ಕ್ಯಾಸ್ಪರ್ ಪಿಲಿನ ಮೀಟ್ ಮಾಡೋದಕ್ಕೋಸ್ಕರ ಬಂದಿರ್ತಾನೆ. ಕ್ಯಾಸ್ಪರ್ ಜೊತೆಗೆ ತನ್ನ ಫ್ರೆಂಡ್ ಹ್ಯಾನಾ ಅನ್ನೋ ಹುಡುಗಿನೂ ಕೂಡ ಕರ್ಕೊಂಡ್ ಬಂದಿರ್ತಾನೆ. ಅವಳನ್ನ ನೋಡಿ ತುಂಬಾ ಇಂಪ್ರೆಸ್ ಆಗಿ ಹೋಗ್ಬಿಡ್ತಾನೆ. ಇದಾದ್ಮೇಲೆ ಕ್ಯಾಸ್ಪರ್ ಪಿಲಿ ಹತ್ರ ಹೋಗ್ತಾನೆ. ಪಿಲಿ ಆ ಬುಕ್ ನ ಓದ್ತಾ ಇರ್ತಾಳೆ. ಮತ್ತೆ ಇವರಿಬ್ರು ಸೇರ್ಕೊಂಡು ಆ ನಿಧಿ ಬಗ್ಗೆ ಇಬ್ರು ಡಿಸ್ಕಸ್ ಮಾಡ್ತಾ ಕೂತ್ಕೊಳ್ತಾರೆ. ಆ ನಿಧಿನ ರಾಬಿನ್ ಸಿಂಗ್ ಹೇಗೆ ಕಳ್ತನ ಮಾಡಕ್ಕೆ ಟ್ರೈ ಮಾಡ್ತಿದ್ದ. ಮತ್ತೆ ಕ್ಯಾಸ್ಪರ್ ಹೇಳ್ತಾನೆ ಮಾಂಕು ಸಾಯೋ ಪರಿಸ್ಥಿತಿಲಿದ್ದಾಗ ಬೀಚ್ ನ ದಡದಲ್ಲಿ ಸಿಕ್ಕಿದ್ದು ಅವನು ಅಂತ. ಆದ್ರೆ ಮಾಂಕ್ ನ ಯಾರು ಸಾಯಿಸಿದ್ರು ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ. ಇವ್ರು ಮಾತಾಡ್ತಿರೋದನ್ನ ಕಿಮು ಕೇಳಿಸ್ಕೊಂಡ್ಬಿಡ್ತಾನೆ. ಕೇಳಿಸ್ಕೊಂಡು ಪಿಲಿ ಹತ್ರ ಈ ಬುಕ್ ನ ಎಂತಕ್ ತಗೊಂಡ್ ಹೋದೆ ಅಂತ ಕೇಳ್ತಾ ಇರ್ತಾನೆ. ಆಗ ಪಿಲಿ ಇವನ ಹತ್ರ ಈ ಬುಕ್ ನಿಮ್ಮ ಹತ್ರ ಹೇಗ್ ಬಂತು ಅಂತ ಕೇಳ್ತಾಳೆ. ಆಗ ಕಿಮು ಹೇಳ್ತಾನೆ ಇದು ನನಗೆ ನಮ್ಮ ತಂದೆ ಕೊಟ್ಟಿದ್ದು, ಅವರಿಗೆ ಅವ್ರ ತಂದೆ ಕೊಟ್ಟಿದ್ದು ಅಂತ, ಅವರಿಗೆ ಮಾಂಕ್ ಕೊಟ್ಟಿದ್ದು ಅಂತ ಹೇಳ್ತಾ ಇರ್ತಾನೆ. ಪಿಲಿಗೆ ಇದು ಕನ್ಫರ್ಮ್ ಆಗಿ ಹೋಗ್ಬಿಡುತ್ತೆ. ಮಾಂಕು ನಮ್ ಗ್ರ್ಯಾಂಡ್ ಫಾದರ್ ನ ಮೀಟ್ ಮಾಡಿದಾರೆ ಅಂತ. ಆಗ ಕಿಮು ಇನ್ನೊಂದ್ ವಿಷಯ ಹೇಳ್ತಾನೆ. ಮಾಂಕು ಅವ್ರಿಗೆ ಒಂದು ಲಾಕೆಟ್ ಕೂಡ ಕೊಟ್ಟಿರ್ತಾನೆ. ಕಿಮು ಪಿಲಿಗೆ ಐಲ್ಯಾಂಡ್ ನ ತೋರ್ಸೋದಕ್ಕೋಸ್ಕರ ಕಿಮು ಪಿಲಿನ ಕರ್ಕೊಂಡು ಆ ಐಲ್ಯಾಂಡ್ ಗೆ ಹೋಗ್ತಾನೆ. ಪಿಲಿ ಅಲ್ಲಿ ಹೋಗ್ತಾಳೆ. ಅಲ್ಲಿ ಹೋಗಿ ಆ ಬುಕ್ ಅಲ್ಲಿರೋ ಡ್ರಾಯಿಂಗ್ಸ್ ಗಳನ್ನ ನೋಡ್ತಾಳೆ. ನೋಡಿ ಅದೇ ತರ ಒಂದು ಕಲ್ಲು ಅವಳಿಗೆ ಸಿಗುತ್ತೆ. ಆಗ ಅವಳಿಗೆ ಗೊತ್ತಾಗುತ್ತೆ ಲುಟೇರಿಗಳು ಇಲ್ಲೇ ಇದ್ದಂತ ಜಾಗ ಇದು ಅಂತ, ಅಂದ್ರೆ ರೆಸ್ಟ್ ತಗೊಳೋದಕ್ಕೆ. ಮತ್ತೆ ದೂರದಲ್ಲಿರೋ ಇನ್ನೊಂದು ಐಲ್ಯಾಂಡ್ ನೋಡೋಕೆ ಟ್ರೈ ಮಾಡ್ತಾ ಇರ್ತಾಳೆ. ಆದ್ರೆ ಇನ್ನು ತುಂಬಾ ಎತ್ತದಲ್ಲಿ ಇರುತ್ತೆ. ಪಿಲಿ ಅದನ್ನ ಹತ್ತೋಕ್ಕೋಸ್ಕರ ಟ್ರೈ ಮಾಡ್ತಾ ಇರ್ತಾಳೆ. ಆದ್ರೆ ಕಿಮು ಅಲ್ಲಿಗೆ ಹತ್ಬೇಡ ಅಂತ ತಡೀತಾ ಇರ್ತಾನೆ. ಆದ್ರೆ ಪಿಲಿ ಕಿಮು ಮಾತನ್ನ ಕೇಳ್ದಲೆ ಹತ್ತುತ್ತಾ ಇರ್ತಾಳೆ. ಕಿಮು ಕೂಡ ಇವಳಿಂದನೇ ಹೋಗ್ತಾ ಒಂದ್ ಟೈಮಲ್ಲಿ ಕೆಳಗಡೆ ಬಿದ್ದು ಹೋಗ್ಬಿಡ್ತಾನೆ. ಇದನ್ನ ನೋಡಿ ಪಿಲಿಗೆ ತುಂಬಾ ಗಾಬರಿಯಾಗಿ ಹೋಗ್ಬಿಡುತ್ತೆ. ಇದಾದ್ಮೇಲೆ ಪಿಲಿ ಮದರ್ ಲಿಲಿ ಮತ್ತೆ ಅವನ್ ಮಗ ಈ ಇಬ್ರು ಮಾತಾಡ್ತಾ ಕಾರಲ್ಲಿ ಬರ್ತಾ ಇರ್ತಾರೆ. ಲಿಲಿ ತನ್ನ ಮಗನ ಹತ್ರ ನೋಡು ತಾತನ ಆರೋಗ್ಯ ಸರಿ ಇಲ್ಲ, ಹಾಗೆ ಅವ್ರಿರೋ ಮನೇನ ಏನೋ ಮಾರ್ಕೋಬೇಕಾಗುತ್ತೆ, ಅದಕ್ಕೆ ನಾವು ನ್ಯೂಯಾರ್ಕ್ ಅಲ್ಲಿರೋ ನಮ್ಮ ಮನೇನ ಮಾರ್ಬಿಡೋಣ, ಮತ್ತೆ ತಾತನ ಸಹಾಯ ಮಾಡ್ತಾ ಇಲ್ಲೇ ಇದ್ಬಿಡೋಣ ಅಂತ ಹೇಳ್ತಾ ಇರ್ತಾಳೆ. ಇದನ್ನ ಕೇಳಿ ಅವನ್ಗೆ ತುಂಬಾ ಕೋಪ ಬರುತ್ತೆ. ಯಾಕೆಂದ್ರೆ ಅವನಿಗೆ ಇಲ್ಲಿ ಇರೋದಕ್ಕೆ ಇಷ್ಟ ಇರೋದಿಲ್ಲ.
ಮತ್ತೆ ನ್ಯೂಯಾರ್ಕ್ ಅಲ್ಲಿರೋ ಒಂದ್ ಮನೆನ ಮಾರೋದಕ್ಕೆ ಇಷ್ಟ ಇರೋದಿಲ್ಲ. ಹಾಗಾಗಿ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಅವಾಗ ಲಿಲ್ಲಿಗೆ ಪೀಲಿ ಫೋನ್ ಮಾಡಿ ತಾತ ಈ ತರ ಹುಷಾರಿಲ್ಲ, ಬಿದ್ದೋಗ್ಬಿಟ್ಟಿದ್ದಾರೆ ಅಂತ ಒಂದು ಫೋನ್ ಮಾಡಿ ಹೇಳ್ತಾಳೆ. ಈ ಇಬ್ರು ಕೂಡ ಹಾಸ್ಪಿಟ್ಲ್ ಹೋಗ್ತಾರೆ. ಹಾಸ್ಪಿಟ್ಲ್ ಹೋಗ್ತಾರೆ. ಈ ಪಿಲಿ ಬ್ರದರ್ ಹಾಸ್ಪಿಟ್ಲ್ ಅಲ್ಲಿ ಲಿಲ್ಲಿಗೆ ನಮ್ ತಾಯಿ ಆಸ್ಟ್ರೇಲಿಯಾ ಮನೆನ ಮಾರಿ ಇಲ್ಲೇ ಇರೋದಕ್ಕೆ, ಇಲ್ಲಿ ಸೆಟ್ಲ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಇರ್ತಾನೆ. ಆಗ ಅಲ್ಲಿಗೆ ಪಿಲಿ ಮದರ್ ಬಂದು ಪಿಲ್ಲಿಗೆ ಬೈತಾ ಇರ್ತಾಳೆ, ನಿನ್ನಿಂದನೇ ಈ ತರ ಆಗಿದ್ದು ಅಂತ. ಮತ್ತೆ ಪಿಲಿ ಬ್ರದರ್ ಇಬ್ರು ಕೂಡ ಮನೆಗೆ ಕಳಿಸ್ಬಿಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಗೆ ಕ್ಯಾಸ್ಪರ್ ಮತ್ತೆ ಇಲ್ಲಿ ಇಬ್ರು ಮಾತಾಡ್ತಾ ಇರ್ತಾರೆ. ಇಲ್ಲಿ ತುಂಬಾ ಬೇಜಾರಾಗಿ ನನ್ನಿಂದನೇ ನಮ್ ತಾತಂಗೆ ಈ ತರ ಪರಿಸ್ಥಿತಿ ಬಂದಿದ್ದು, ಮತ್ತೆ ಈಗ ಅವ್ರಿರೋ ಪರಿಸ್ಥಿತಿಲಿ ಈ ಮನೇನು ಹೇಗ್ ಕಾಪಾಡ್ಕೋತಾರೋ ಅಂತ ಹೇಳ್ತಾ ಇರ್ತಾಳೆ. ಆಗ ಕ್ಯಾಸ್ಪರ್ ಹೇಳ್ತಾನೆ, ಹಾಗಿದ್ರೆ ಈಗ ನಿಧಿ ಹುಡುಕ್ತಿಯಾ ಅಂತ ಕೇಳ್ತಾನೆ. ಆಗ ಪಿಲಿಗೆ ಹೌದು ಈಗ ನಿಧಿನೇ ಹುಡುಕ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತಾಳೆ. ಇದರಿಂದ ನಮ್ ತಾತ ಮನೇನು ನಾವು ಬಚಾವ್ ಮಾಡ್ಕೊಬಹುದು ಅಂತ ಹೇಳ್ತಾಳೆ. ಆಗ ಕ್ಯಾಸ್ಪರ್ ಕೂಡ ಇವ್ರ ಜೊತೆ ಹೋಗಕ್ಕೆ ತಯಾರಾಗ್ತಾನೆ. ಯಾಕೆಂದ್ರೆ ಅವನಿಗೂ ಕೂಡ ಗೊತ್ತಿರುತ್ತೆ ದಾರಿ, ಆ ನಿಧಿ ಎಲ್ಲಿದೆ ಅಂತ. ಪಿಲಿ ತನ್ನ ಬ್ರದರ್ದು ಗಾಡಿ ಕೀ ಮತ್ತೆ ಫೋನ್ ಎತ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಅವ್ರಿಗೆ ಗಾಡಿ ಓಡ್ಸಕ್ ಬರಲ್ಲ ಅಂದ್ರು ಆಗ ಈಗ ಎತ್ಕೊಂಡು ಹೊಂಟೋಗ್ಬಿಡ್ತಾರೆ. ಹಾಗೂ ಈಗ ಮಾಡಿ ಆ ಬುಕ್ ಅಲ್ಲಿರೋ ಅಡ್ರೆಸ್ ಅನ್ನೇ ಫಾಲೋ ಮಾಡ್ಕೊಂಡು ಇದೇ ಕಾಡು ಮಧ್ಯೆ ಎಲ್ಲೋ ಅಂತ ಆ ನಿಧಿ ಇದೆ ಅಂತ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಕ್ಯಾಸ್ಪರ್ ಫ್ರೆಂಡ್ ಅವನಿಗೆ ಸಿಗ್ತಾನೆ. ಕ್ಯಾಸ್ಪರ್ ಫ್ರೆಂಡ್ಗೆ ನೀವ್ ಎಲ್ಲಿಗೆ ಹೋಗ್ತಾ ಇದೀರಾ ಅಂತ ಕೇಳ್ತಾನೆ. ಆಗ ಕ್ಯಾಸ್ಪರ್ ಹೇಳ್ತಾನೆ, ಇವಳ ಫ್ರೆಂಡ್ ಹೀಗೆ ಸುತ್ತಾಡಕ್ ಹೋಯ್ತಿದೀವಿ ಅಂತ ಸುಳ್ಳು ಹೇಳ್ತಾನೆ. ಆಗ ಅವ್ನ ಫ್ರೆಂಡ್ ಈ ತರ ಸುತ್ತಾಡಕ್ಕಾದ್ರೆ ಇಬ್ರೇ ಕಾಲಲ್ಲಿ ಹೋಗಕ್ ಆಗಲ್ಲ, ನಾವೊಂದು ಚಿಕ್ಕ ಬೈಕ್ ನ ಹಾಕೊಡ್ತೀನಿ ಅನ್ಬಿಟ್ಟು ಅವ್ರಿಬ್ರಿಗೆ ಒಂದು ಬೈಕ್ ಕೊಡ್ತಾನೆ. ಪಿಲ್ಲಿ ಮತ್ತೆ ಕ್ಯಾಸ್ಪರ್ ಇಬ್ರು ಕೂಡ ಆ ಬೈಕ್ ನ ತಗೊಂಡು ಮುಂದಕ್ಕೆ ಹೋಗ್ತಾರೆ. ಲಿಲ್ಲಿ ತನ್ನ ಮನೆಗೆ ಫೋನ್ ಮಾಡ್ತಾಳೆ. ಆಗ ಹೀಗೆ ಎಚ್ಚರಿಕೆ ಆಗುತ್ತೆ. ಎಚ್ಚರಿಕೆ ಆಗಿ ನೋಡ್ತಾನೆ ಪಿಲ್ಲಿ ಮನೇಲಿ ಎಲ್ಲೂ ಇರೋದಿಲ್ಲ. ಹಾಗೆ ಅವ್ನ ಮೊಬೈಲ್ ಮತ್ತೆ ಅವ್ನ ಗಾಡಿ ಎರಡೂ ಕೂಡ ಇರೋದಿಲ್ಲ. ಇದರಿಂದ ಅವ್ರ ಅಮ್ಮನ ಹತ್ರ ಸುಳ್ಳು ಹೇಳ್ತಾನೆ, ನಾನು ಮತ್ತೆ ಬಿಲಿ ಇಬ್ರು ಜಿಯೋಗ್ರಫಿಗೆ ಹೋಗ್ತಾ ಇದೀವಿ ಅಂತ ಸುಳ್ಳು ಹೇಳ್ತಾನೆ. ಅವ್ರ ತಾಯಿ ಕೂಡ ಸರಿ ಆಯ್ತು ಅನ್ಕೊಂಡು ಸುಮ್ನಾಗ್ತಾರೆ. ಈಗ ಈ ಆನೆನ ಕರ್ಕೊಂಡು ಅವರಿಬ್ರು ಹುಡ್ಕಕ್ಕೆ ಹೋಗ್ತಾನೆ. ಹೀಗೆ ಗೊತ್ತಾಗುತ್ತೆ ಇವರಿಬ್ರು ಆ ನಿಧಿನ ಹುಡ್ಕೊಂಡು ಹೋಗ್ತಾ ಇದಾರೆ ಅಂತ. ಈ ಕಡೆ ನಮ್ಗೆ ಪಿಲಿ ಮತ್ತೆ ಕ್ಯಾಸ್ಪರ್ ನ ತೋರಿಸ್ತಾರೆ. ಇವರಿಬ್ರು ಆ ಗುಹೆ ಹತ್ರ ಬಂದ್ಬಿಟ್ಟಿರ್ತಾರೆ. ಮತ್ತೆ ಇವರಿಬ್ರು ಆ ಗುಹೆ ಒಳಗಡೆ ಹೋಗ್ತಾರೆ. ಹೋಗಿ ಅಲ್ಲಿ ನೋಡ್ತಿರ್ಬೇಕಾದ್ರೆ ಇವರಿಬ್ರು ಜಾರಿ ಒಂದು ಕುಂಡಿ ಒಳಗಡೆ ಬಿದ್ದೋಗ್ತಾರೆ. ಅಲ್ಲಿ ನೋಡಿದ್ರೆ ಕೆಲವು ಸ್ಕೆಲಿಟನ್ ಮೇಲೆ ಚಿನ್ನದ ಲಾಕೆಟ್ಸ್ ಗಳು ಮತ್ತೆ ಉಂಗುರಗಳು ಎಲ್ಲ ಇರುತ್ತೆ. ಇದನ್ನ ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೋತಾರೆ ನಿಧಿ ಇಲ್ಲೆಲ್ಲೋ ಇದೆ ಅಂತ. ಈ ಕಡೆ ಹ್ಯಾನಾ ಮತ್ತೆ ಈ ಕೂಡ ಆ ಜಾಗಕ್ಕೆ ಬಂದ್ಬಿಟ್ಟಿರ್ತಾರೆ. ಬಂದು ಈ ಅದ್ರೊಳಗಡೆ ಹೋಗಕ್ ಟ್ರೈ ಮಾಡ್ತಾನೆ. ಆದ್ರೆ ಹ್ಯಾನಾ ಈ ಗುಹೆ ಒಳಗಡೆ ಹೋಗೋದ್ ಬೇಡ, ಯಾಕೆಂದ್ರೆ ಇಲ್ಲಿ ತುಂಬಾ ಪವಿತ್ರವಾದ ಆತ್ಮಗಳಿರ್ತವೆ ಅಂತ ಹೇಳ್ತಾ ಇರ್ತಾಳೆ. ಆದ್ರೆ ಈ ನಮ್ ತಂಗಿ ಒಳಗಡೆ ಸಿಗಾಕೊಂಡಿದ್ದಾಳೆ ಅಂತ ಅವಳನ್ನ ಹುಡ್ಕೊಳ್ಳೋದಕ್ಕೋಸ್ಕರ ಒಳಗಡೆ ಹೋಗ್ತಾನೆ. ಸರಿ ಆಯ್ತು ಅಂದ್ಬಿಟ್ಟು ಇಬ್ರು ಕೂಡ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ನೋಡಿದಾಗ ಹೀಗೆ ಪಿಲಿ ಸಿಗ್ತಾಳೆ. ಪಿಲಿಗೆ ಬೈತಾ ಇರ್ತಾನೆ, ಸುಮ್ನೆ ನಾನು ಹೇಳ್ದರೆ ಏನ್ ತುಕ್ ಬಂದೆ ಅಂತ. ಆಗ ಪಿಲಿ ಇವನ್ಗೆ ಒಂದು ಚಿನ್ನದ ರಿಂಗ್ ಎಸಿತಾಳೆ. ನಾನು ಹೇಳ್ದೆ ಅಲ್ವಾ ಇಲ್ಲಿ ನಿಧಿ ಪಕ್ಕ ಇದೆ ಅಂತ ಹೇಳ್ತಾ ಇರ್ತಾನೆ. ಇದನ್ನ ನೋಡಿ ಈ ಕೂಡ ಆ ಚಿನ್ನನ ಹುಡ್ಕೋಕೆ ಇವ್ರ ಜೊತೆ ಸೇರ್ಕೋತಾನೆ. ಹಾಗೆ ಇವ್ರಿಬ್ರು ಮೀನು ಕರ್ಕೊಬೇಕು ಅಂತ ಟ್ರೈ ಮಾಡ್ತಿರ್ಬೇಕಾದ್ರೆ ಆನಾ ಮತ್ತೆ ಈ ಇಬ್ರು ಕೂಡ ಕಾಲ್ ಜಾರಿ ಆ ಗುಂಡಿ ಒಳಗಡೆ ಬಿದ್ದೋಗ್ಬಿಡ್ತಾರೆ. ಈಗ ಪಿಲಿ ಆ ಬುಕ್ ನ ಮತ್ತೆ ಓದಕ್ ಶುರು ಮಾಡ್ತಾನೆ. ಆಗ ಅಲ್ಲಿಗೆ ಇವ್ರಿಗೆ ಒಂದು ಗುಹೆ ಕಾಣಿಸುತ್ತೆ. ಆ ಗುಹೆ ಒಳಗಿಂದ ಇವ್ರು ಹೋಗ್ಲೇಬೇಕು, ಬೇರೆ ದಾರಿನೇ ಇರೋದಿಲ್ಲ. ಅದ್ ನೋಡಿದ್ರೆ ಚಿಕ್ಕ ಗುಹೆ, ಅಕ್ಕಪಕ್ಕಲ್ಲಿ ಚೂಪತ್ ಕಲ್ಲುಗಳಿರುತ್ತೆ. ಆಗ ಈಗ ಮಾಡಿ ಆ ಗುಹೆ ಮಧ್ಯೆ ತೂರ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಈ ಕೈ ಮೇಲೆ ಒಂದು ಸ್ಪೈಡರ್ ಕೂತ್ಕೊಂಡ್ಬಿಡುತ್ತೆ. ಇದನ್ನ ನೋಡಿ ಗಾಬರಿಯಿಂದ ಆ ಗುಹೆಯಿಂದ ಫಾಸ್ಟ್ ಬರೋಕ್ ಶುರು ಮಾಡ್ಬಿಡ್ತಾನೆ. ಆ ಬೇಗ ಬಂದಿರೋದ್ರಿಂದ ಆ ಗುಹೆ ಪೂರ್ತಿ ಕಲ್ಲುಗಳಿಂದ ಮುಚ್ಚೋಗ್ಬಿಡುತ್ತೆ. ಈ ಹೊರಗಡೆ ಹೋಗಕ್ ಅದೊಂದೇ ದಾರಿ ಇರೋದೇವ್ರಿಗೆ, ಅದೇ ಮುಚ್ಚೋಗ್ಬಿಡುತ್ತೆ. ಈಗ ಇದನ್ನ ನೋಡಿ ಪಿಲಿ ತನ್ನ ಬ್ರದರ್ಗೆ ತುಂಬಾ ಬೈತಾಳೆ. ಇದ್ ನೋಡು ನೀಯಿಂದಾನೆ ಈಗ ಈ ರೀತಿ ಆಗಿದ್ದು. ಮತ್ತೆ ಆ ಮಾಂಕ್ ಬುಕ್ ಕೂಡ ಆ ಕಲ್ಲೊಳಗಡೆನೆ ಸಿಗಾಕೊಂಡ್ಬಿಟ್ಟಿರುತ್ತೆ. ಈಗ ಇವ್ರಿಗೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ಯಾಕೆಂದ್ರೆ ಮಾಂಕ್ ಬುಕ್ ಆ ಕಲ್ಲೊಳಗಡೆ ಸಿಗಾಕೊಂಡ್ಬಿಟ್ಟಿರುತ್ತೆ. ಆದ್ರೂ ಕೂಡ ಇವರು ಮುಂದೆ ಹೋಗ್ತಾನೆ. ಆಗ ಇವ್ರಿಗೆ ಒಂದು ದೊಡ್ಡ ಬ್ರಿಡ್ಜ್ ಕಾಣಿಸುತ್ತೆ. ಆನೆಗೆ ತುಂಬಾ ಎತ್ತರದಿಂದ ನೋಡಿದ್ರೆ ತಲೆ ತಿರುಗುತ್ತೆ. ಇದರಿಂದ ಅವಳು ಆ ಬ್ರಿಡ್ಜ್ ನ ಕ್ರಾಸ್ ಮಾಡೋದಕ್ಕೆ ಎದುರುಕೋತಾ ಇರ್ತಾಳೆ. ಹಾಗೂ ಈಗ ಮಾಡಿ ಎಲ್ಲರೂ ಕೂಡ ಆ ಬ್ರಿಡ್ಜ್ ನ ತಡ್ಕೊಂಡು ಆ ಸೈಡ್ ಹೋಗ್ತಾರೆ. ಹೋಗಿ ಕೃಷ್ಣ ಅವ್ರಿಗೆ ಒಂದು ನೀಲಿ ಕಲರ್ಫುಲ್ ಆಗಿ ತುಂಬಿರೋ ಒಂದು ನದಿ ಸಿಗುತ್ತೆ, ಚಿಕ್ಕ ನದಿ ಸಿಗುತ್ತೆ ಅವ್ರಿಗೆ. ಈಗ ಇವ್ರಿಗೆ ಗೊತ್ತಾಗುತ್ತೆ ಈ ನದಿ ಒಳಗಾಸೆ ನಾವು ಹೋಗ್ಬೇಕು ಅಂತ. ಈಗ ಅವರು ಆ ನೀರೊಳಗಡೆ ಹೋಗ್ತಾರೆ. ಆ ನೀರೊಳಗಡೆ ಹೋಗಿ ಆ ನೀರಿನ ಗುಹೆಯಿಂದ ಆಚೆ ಬರ್ತಾರೆ. ಹಾಗೆ ಇವ್ರಿಗೆ ಕಾಣಿಸುತ್ತೆ ಒಂದು ವಾಟರ್ ಫಾಲ್ ಜಾಗ. ಹಾಗೆ ಇವ್ರಿಗೆ ಹೊರಗಡೆ ಹೋಗೋಕು ಕೂಡ ದಾರಿ ಸಿಕ್ಕಿರುತ್ತೆ ಇವ್ರಿಗೆ. ಇಲ್ಲಿ ಇವ್ರಿಗೆ ನೆಟ್ಟಿಂದ ಅಂದ್ರೆ ಬಲೆಯಿಂದ ಒಂದು ಕಟ್ಟಿರೋ ಒಂದು ಕಲ್ಲು ಕಾಣಿಸುತ್ತೆ. ಇಲ್ಲಿ ತನ್ನ ಬ್ರದರ್ಗೆ ಹಗ್ಗ ಹಿಡ್ಕೊಂಡು ನೇತಾಡು ಅಂತ ಹೇಳ್ತಾಳೆ. ಯಾಕೆಂದ್ರೆ ಕಲ್ಲು ಮತ್ತೆ ಇನ್ನೊಂದು ಕಲ್ಲು ಬ್ಯಾಲೆನ್ಸ್ ಆಗಿ ನೀರಿರೋ ಜಾಗ ಓಪನ್ ಆಗ್ಲಿ ಅಂತ ಹೇಳ್ತಾಳೆ. ಇವರು ಕೂಡ ಅದೇ ರೀತಿ ಆ ಬಲೆಗೆ ಕಟ್ಟಿರೋ ಹಗ್ಗನ ಇಟ್ಕೊಂಡು ಬ್ಯಾಲೆನ್ಸ್ ಮಾಡೋಕ್ ಟ್ರೈ ಮಾಡ್ತಾರೆ. ಆದ್ರೆ ಏನು ಯೂಸ್ ಆಗೋದಿಲ್ಲ, ಯಾಕೆಂದ್ರೆ ಹಗ್ಗ ಸಾಲ್ಟೇಜ್ ಆಗ್ತಾ ಇರುತ್ತೆ. ಇದರಿಂದ ಪಿಲಿ ಹೋಗಿ ಹಗ್ಗನ ಹಿಂಗ್
ಇನ್ನೊಂದು ಹಗ್ಗದ ಜೊತೆ ಕ್ಲೀನ್ ಆಗಿ ಜಾಯಿಂಟ್ ಮಾಡ್ತಾ ಕಟ್ತಾಳೆ. ಆಗ ನಿಧಿ ಇರೋ ಡೋರ್ ಓಪನ್ ಆಗುತ್ತೆ. ಇವರು ಕೂಡ ಒಳಗಡೆ ಹೋಗಿ ನೋಡ್ತಾರೆ. ಆ ಜಾಗ ಪೂರ್ತಿ ನಿಧಿಯಿಂದ ತುಂಬಾ ಹೋಗ್ಬಿಟ್ಟಿರುತ್ತೆ ಚಿನ್ನದಿಂದ. ಇವ್ರಿಗೆ ಗೊತ್ತಾಗುತ್ತೆ ಆ ಕತೆ ಎಲ್ಲ ನಿಜ, ಆದ್ರೆ ಇದುವರೆಗೂ ಯಾರು ಇದನ್ನ ತಗೊಳಕ್ ಟ್ರೈ ಮಾಡಿಲ್ಲ ಅಂತ. ಆ ಚಿನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇರ್ತಾರೆ. ಈ ಕಡೆ ಹಾಸ್ಪಿಟಲ್ ಅಲ್ಲಿ ಪಿಲಿಯವರ ಅಮ್ಮ ಅವ್ರಿಗೆ ತುಂಬಾ ಫೋನ್ ಮಾಡ್ತಾ ಇರ್ತಾರೆ, ಆದ್ರೆ ಫೋನ್ ಎತ್ತುತ್ತಾ ಇರೋದಿಲ್ಲ. ಹಾಗಾಗಿ ಪಿಲಿ ನನಗೆ ಮತ್ತೆ ಫೋನ್ ಮಾಡು ಅಂತ ಒಂದು ಮೆಸೇಜ್ ಆಗ್ತಾಳೆ. ಈ ಕಡೆ ಇವರು ಆ ನಿಧಿ ಸಿಕ್ಕಿರೋ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಆ ಚಿನ್ನನೆಲ್ಲ ಬ್ಯಾಗ್ಗೆ ತುಂಬ್ಕೋತಾ ಇರ್ತಾನೆ. ಆದ್ರೆ ಏನ್ ಹೇಳ್ತಾಳೆ, ಅದನ್ನ ತುಂಬ್ಕೋಬೇಡ, ಇದನ್ನ ಪವಿತ್ರ ಆತ್ಮಗಳು ಕಾಯ್ತಾ ಇರ್ತವೆ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಯಾರನ್ನು ಕೇಳೋದಿಲ್ಲ, ಅದೆಲ್ಲ ಸುಳ್ಳು ಅಂತ ಹೇಳ್ಕೊಂಡು ಆ ಬ್ಯಾಗ್ಗೆ ಚಿನ್ನನ ತುಂಬ್ಕೋತಾ ಇರ್ತಾನೆ. ಈ ಕಡೆ ಹಾಸ್ಪಿಟಲ್ ಅಲ್ಲಿ ಕೀಮ್ ಗೊತ್ತಾಗುತ್ತೆ ಮಕ್ಳೆಲ್ಲ ನಿಧಿನ ಹುಡ್ಕೊಂಡು ಹೋಗಿದ್ದಾರೆ ಅಂತ. ಈ ವಿಷಯನ ತನ್ನ ಮಗಳಿಗೆ ಹೇಳ್ತಾನೆ. ಆಗ ಇಲ್ಲಿ ತಾಯಿ ಇವ್ರನ್ನ ಹುಡ್ಕೊಂಡು ಹೋಗ್ತಾಳೆ. ಈ ಕಡೆ ಆನೆ ಹೇಳಿದಂತೆ ಆಗುತ್ತೆ. ಅಲ್ಲಿ ಅಕ್ಕಪಕ್ಕ ಎಲ್ಲ ಬ್ಲೂ ಕಲರ್ ಲೈಟ್ ಗಳು ಹತ್ಕೋತದೆ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿರೋ ಆತ್ಮಗಳು ಎಚ್ಚರಿಕೆ ಆಗಿದೆ ಅಂತ. ಆಗ ಅವರು ಅಲ್ಲಿಂದ ಓಡ್ ಬರಕ್ ಶುರು ಮಾಡ್ತಾರೆ. ಓಡ್ತಾ ಒಂದು ವಾಟರ್ ಫಾಲ್ಸ್ ಹತ್ರ ಬರ್ತಾರೆ. ಮತ್ತೆ ಇವರೆಲ್ಲ ನದಿ ಒಳಗಡೆ ಹಾರು ಬಿಡ್ತಾರೆ. ಹೀಗೆ ಆ ಸ್ಪೈಡರ್ ಕಚ್ಚಿಬಿಟ್ಟಿರುತ್ತೆ. ಅದೇ ಹೇಳಿದ್ನಲ್ಲ ನಿಮ್ಗೆ, ಗುಹೆ ಒಳಗಡೆ ಹೋಗ್ತಿರ್ಬೇಕಾದ್ರೆ ಒಂದ್ ಕೈ ಮೇಲೆ ಒಂದ್ ಸ್ಪೈಡರ್ ಬಂತು ಅಂತ. ಆ ಸ್ಪೈಡರ್ ಕಚ್ಚಿಬಿಟ್ಟಿರುತ್ತೆ. ಇದರಿಂದ ಅವ್ನು ಈಜಕ್ಕಾಗದ್ರೆ ಅದ್ರೊಳಗಡೆ ನಿಂತ್ಬಿಡ್ತಾನೆ. ಆಗ ಈಗ ಮಾಡಿ ಅವನು ಕೂಡ ಮೇಲ್ಗಡೆ ಕರ್ಕೊಂಡ್ ಬರ್ತಾರೆ. ಮೇಲ್ಗಡೆ ಕರ್ಕೊಂಡ್ ಬಂದಿದ ತಕ್ಷಣ ಇವ್ರಿಗೆ ತುಂಬಾ ಜೋರಾಗಿ ಡ್ರಮ್ಗಳು ಬಡಿಯೋ ಶಬ್ದ ಕೇಳಿಸುತ್ತೆ. ಈಗ ಇವರೆಲ್ಲ ಅಲ್ಲಿಂದ ತಪ್ಪಿಸ್ಕೊಂಡು ಒಂದು ಫಾರೆಸ್ಟ್ ಒಳಗಡೆ ಬರ್ತಾ ಇರ್ತಾರೆ. ಆಗ ಇವ್ರಿಗೆ ಅವ್ರ ತಾಯಿ ಕೂಡ ಸಿಗ್ತಾನೆ. ಇವರೆಲ್ಲ ಸೇರ್ಕೊಂಡು ಒಂದು ಫಾರೆಸ್ಟ್ ಒಂದು ಮನೆ ಇರುತ್ತೆ, ಅದ್ರೊಳಗಡೆ ಹೊಂಟೋಗ್ಬಿಡ್ತಾರೆ. ಈ ಕಡೆ ಕಿಮು ಕೂಡ ಪ್ರೇ ಮಾಡ್ಕೋತಾ ಇರ್ತಾನೆ ಅವ್ರಿಗೆ ಏನು ಆಗ್ಬಾರ್ದು ಅಂತ. ಈ ಕಡೆ ಫಾರೆಸ್ಟ್ ಒಳಗಡೆ ಆ ಆತ್ಮಗಳನ್ನ ಅವ್ರ ಹತ್ರ ಬರ್ತಾ ಇದೆ ಅಂತ ಗೊತ್ತಾಗ್ಬಿಡುತ್ತೆ ಅವ್ರ ಮದರ್ಗೆ. ಇದರಿಂದ ನೀವು ತಲೆನ ಎತ್ತಲೇಬೇಡಿ, ಅವ್ರು ಹೋಗೋವರೆಗೂ ಅಂದ್ಬಿಟ್ಟು ತಲೆನೆಲ್ಲ ಬೋಗಿಸ್ಕೊಂಡ್ ಕೊಡ್ಕೋತಾರೆ. ಇಲ್ಲಿ ಪಿಲಿ ಗೊತ್ತಾಗುತ್ತೆ ತನ್ನ ಬ್ರದರ್ ಆ ನಿಧಿನೆಲ್ಲ ಬ್ಯಾಗ್ ತುಂಬ್ಕೊಂಡಿರ್ತಾನಲ್ಲ, ಹಾಗಾಗಿ ಆ ನಿಧಿನೆಲ್ಲ ವಾಪಸ್ ಮಾಡೋಗ್ಬಿಡ್ತಾಳೆ. ಇದರಿಂದ ಆ ಆತ್ಮಗಳು ಇವ್ರಿಗೆ ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ. ಆಗ ಪಿಲಿಯವ್ರ ಮದರ್ ನೋಡ್ತಾರೆ, ಆ ಆತ್ಮಗಳಲ್ಲಿ ಪಿಲಿಯ ಫಾದರ್ ಇರ್ತಾರೆ, ಆ ನಿಧಿನೆಲ್ಲ ಕಾಯ್ತಾ ಇರ್ತಾನೆ. ಇವರು ಕೂಡ ಆ ಹವಾಯಿಯನ್ನ ಬ್ಲಡ್ ಆಗಿರೋದ್ರಿಂದ ಇವರೆಲ್ಲ ಒಂದು ಫ್ಯಾಮಿಲಿ ತರ ಮತ್ತೆ ಸಿಗ್ತಾರೆ. ಹಾಗೆ ಇವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ದಲೆ ಅಲ್ಲಿಂದ ಆತ್ಮಗಳೆಲ್ಲ ಹೊರಟೋಗುತ್ತೆ. ಈಗ ಇವ್ರಿಗೆ ಗೊತ್ತಾಗುತ್ತೆ ಈ ಆತ್ಮಗಳನ್ನ ರಕ್ಷಣೆ ಮಾಡ್ತಾ ಇರೋದು ತಮ್ಮ ತಂದೆನಿ ಅಂತ. ಮತ್ತೆ ಯಾರೇ ಈ ನಿಧಿನ ತಗೊಳಕ್ ಬಂದ್ರು ಆ ನಿಧಿನ ಕಾಪಾಡಕ್ ಇವ್ರು ಬಂದೇ ಬರ್ತಾರೆ ಅಂತ. ಈಗ ಸೀನ್ ಕಟ್ ಆಗಿ ಇವ್ರನ್ನೆಲ್ಲಾರು ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾರೆ. ಇಲ್ಲಿ ತನ್ನ ಗ್ರ್ಯಾಂಡ್ ಫಾದರ್ ಹತ್ರ ನಿಮ್ಗೂ ಆ ಚಿನ್ನ ಬೇಕಿತ್ತಲ್ಲ, ಏನ್ ನೀವು ಅದನ್ನ ತಗೊಳಕ್ ಟ್ರೈ ಮಾಡ್ಲಿಲ್ಲ ಅಂತ ಹೇಳ್ತಾರೆ. ಆಗ ಅವ್ನ ಗ್ರ್ಯಾಂಡ್ ಫಾದರ್ ಹೇಳ್ತಾನೆ, ಚಿನ್ನ ಇದೆ ಇಲ್ಲಿ ಅಂತ ಗೊತ್ತಾಗ್ಬಿಟ್ರೆ ಮತ್ತೆ ಈ ಪವಿತ್ರವಾದ ಜಾಗ ಹಾಳಾಗ್ಬಿಡುತ್ತೆ ಅಂತ ನಾನೇ ಅದನ್ನ ಯಾರಿಗೂ ಸಿಗದೆ ಇರೋ ತರ ಆ ಬಲೆಯಿಂದ ಕಟ್ಟಿರೋ ಕಲ್ನ ನಾನೇ ಅದನ್ನ ಕಿತ್ತಾಕ್ಬಿಟ್ಟೆ, ಯಾಕೆಂದ್ರೆ ಯಾರಿಗೂ ಅಲ್ಲಿರೋ ದಾರಿನೇ ಗೊತ್ತಾಗ್ಬಾರ್ದು ಅಂತ. ಮತ್ತೆ ಈಗ ಇವರು ಗ್ರ್ಯಾಂಡ್ ಫಾದರ್ ಹತ್ರ ಇರೋದಕ್ಕೆ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ನ್ಯೂಯಾರ್ಕ್ ಅಲ್ಲಿರೋ ಮನೆನ ಮಾರಿ ತನ್ನ ಗ್ರ್ಯಾಂಡ್ ಫಾದರ್ ಮನೆನ ಕಾಪಾಡ್ಕೊಂಡು ಎಲ್ಲರೂ ಇಲ್ಲೇ ಖುಷಿಯಾಗಿರೋಕೆ ಡಿಸೈಡ್ ಮಾಡ್ಕೋತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ತರ ಇನ್ನೊಂದು ಮೂವಿನೇ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ. ಹಾಗೆ ಮತ್ತೊಂದ್ಸಲಿ ಸಾರಿ ಕೇಳ್ತೀನಿ, ನಿಮ್ಗೆ ವಿಡಿಯೋ ತುಂಬಾ ಲೇಟ್ ಆಗಿರೋದ್ರಿಂದ ದಯವಿಟ್ಟು ಕ್ಷಮಿಸ್ಬಿಡಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.